ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ನಿಮ್ಮ ಪ್ರೋತ್ಸಾಹ ಮೆಚ್ಚುಗೆಯ ಮಾತುಗಳಿಗೆ ನಾನು ನಿಮಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ಗೀತಾ ಬಿ ಯು ಅವರಿಗೆ ಕೂಡ. ಈಗ ನಿಮ್ಮ ಮುಂದೆ ಗೀತಾ ಬಿ ಯು ಅವರ ಸೆಕೆಂಡ್ ಇನ್ನಿಂಗ್ಸ್ ಕಥಾ ಸಂಕಲನದಿಂದ ಮತ್ತೊಂದು ಕತೆ, ಆ ಬಟ್ಟಲು ಕಣ್ಗಳ ಕತೆ. ಇದರ ಪ್ರಸ್ತಾವನೆ ಹೀಗಿದೆ. ಆಧುನಿಕ ಸಮಾಜದ ಸಮಸ್ಯೆ ಮಕ್ಕಳದು. ವಿಚ್ಛೇದನಗಳು ಹೆಚ್ಚುತ್ತಿವೆ. ಕಾರಣ ಯಾರೋ, ತಪ್ಪು ಯಾರದೋ. ಕಷ್ಟಕ್ಕೊಳಗಾಗುತ್ತಿರುವವರು ವೃದ್ಧರು ಮತ್ತು ಮಕ್ಕಳು. ಸೋಷಿಯಾಲಜಿಯಲ್ಲಿ ಇಂಪಾರ್ಟೆನ್ಸ್ ಆಫ್ ಫ್ಯಾಮಿಲಿ ಅಂತ ಒಂದು ಚಾಪ್ಟರ್ ಇತ್ತು. ಅದರಲ್ಲಿ ಮೊದಲ ಪಾಯಿಂಟೇ ಅದು. ಸಂಸಾರ, ಫ್ಯಾಮಿಲಿ ಯಾಕೆ ಮುಖ್ಯ ಅಂದರೆ ಅದು ವೃದ್ಧರಿಗೆ, ಮಕ್ಕಳಿಗೆ, ಅಂಗವಿಕಲರಿಗೆ ಆಶ್ರಯ ಒದಗಿಸುತ್ತದೆ ಎಂದು. ಸಂಸಾರ ಮುರಿಯುತ್ತಿದೆ. ವೃದ್ಧರು ಆಶ್ರಮದ ಪಾಲಾಗುತ್ತಿದ್ದಾರೆ. ಮಕ್ಕಳು ಬೋರ್ಡಿಂಗ್ ಶಾಲೆಯ ಪಾಲಾಗುತ್ತಿದ್ದಾರೆ. ಮಕ್ಕಳು ಯಾರಿಗೆ ಬೇಕು ಎನ್ನುವುದು ಪ್ರತಿಷ್ಠೆಯ ಪ್ರಶ್ನೆಯಾಗುತ್ತಿದೆ. ಅಪ್ಪನಿಗೆ 2 ದಿನ, ಅಮ್ಮನಿಗೆ 2 ದಿನ ಎಂದು ಕೋರ್ಟ್ ಬಂದು ಹಂಚಿಬಿಟ್ರೆ ಮಕ್ಕಳು ಒಂದು ಮನೆಯ ಆಶ್ರಯದಲ್ಲಿ ನೆಮ್ಮದಿಯಿಂದ ಇರಲಾರರು. ನಿಜವೇ. ಮಗುವಿನ ದೃಷ್ಟಿಯಲ್ಲಿ ಒಳ್ಳೆಯವರಾಗಬೇಕು ಎಂದು ಅಪ್ಪ ಅಮ್ಮ ಪೈಪೋಟಿ ನಡೆಸಿದರೆ ಮಗುವಿಗೆ ಬೇಕಾದ್ದು ಬೇಡದ್ದು ಎಲ್ಲ ಕೊಡಿಸಿ ತಮ್ಮ ಗಿಲ್ಟ್ ಕಾಂಪ್ಲೆಕ್ಸ್ ತೊಳೆದುಕೊಂಡರೆ ಹಾಳಾಗುವುದು ಮಗು. ಅದನ್ನು ನೋಡುತ್ತಾ ಅಸಹಾಯಕರಾಗಿ ಕೂಡುವುದು ವೃದ್ಧರ ಹಣೆಬರಹ. ಒಟ್ಟಿನಲ್ಲಿ ಮುಳ್ಳಿನ ಮೇಲೆ ಹರಿವಿದ ಬಟ್ಟೆ ಪ್ರಗತಿ ಎಂಬುದು. ಈ ಕತೆ ತರಂಗ ವಾರಪತ್ರಿಕೆಯಲ್ಲಿ ಪ್ರಕಟಗೊಂಡಿತ್ತು. ಇದು ಈ ಕಥೆಯ ಪ್ರಸ್ತಾವನೆ. ಈಗ ಕತೆ ಆ ಬಟ್ಟಲು ಕಂಗಳ ಕತೆ. ಬೇಡ, ನನಗೆ ಅಜ್ಜಿ ಬೇಡ, ಅಮ್ಮ ಬೇಕು. ಚಂಡಿ ಹಿಡಿದು ಅಳುತ್ತಿದ್ದ ಮೊಮ್ಮಗನತ್ತ ನೋಡಿದೆ. ಹೌದು, ಅವನಿಗೆ ಅವನಮ್ಮ ಬೇಕು. ನನಗೆ ಮೊಮ್ಮಗ ಅಂತೂ ಪ್ರೀತಿ ಇದ್ದರೂ ಶಾಂತಿ ಬೇಕು. 8 ವರ್ಷದ ಹುಡುಗನಿಗೆ ತಿನ್ನಿಸುವ, ಹಾಲು ಕುಡಿಸುವ, ಮಲಗಿಸುವ, ಓದಿಸುವ, ಅವನನ್ನು ಓಲೈಸುವ ಕೆಲಸದಿಂದ ಬಿಡುಗಡೆ ಬೇಕು. ಆದರೆ ಅವನಂತೆ ಕಿರುಚಿ ಅತ್ತು ಹೇಳಲಾರೆ. 60 ಮೊನ್ನೆ ದಾಟಿಯಾಯಿತು. ಕೆಲಸದಿಂದ ರಿಟೈರ್ಡ್ ಆಗಿ ಶಾಲು ಹೊದಿಸಿಕೊಂಡು ಬಂದಾಯಿತು. ನನ್ನದೇ ಕಾಯಿಲೆ, ಮರೆವು, ಸ್ಥೂಲಕಾಯ ಅಂತೆಲ್ಲ ಕುಗ್ಗಿ ಹೋಗುತ್ತಿರುವ ನನ್ನ ಈ ವಯಸ್ಸಿನಲ್ಲಿ ಚಿಕ್ಕ ಹುಡುಗನ ಜವಾಬ್ದಾರಿ ಬೇಕೆ? ಮನೆಯನ್ನು ಸಂಭಾಳಿಸಿಕೊಂಡು ಕೆಲಸಕ್ಕೆ ಹೋಗಿ ಅತ್ತೆ ಮಾವನನ್ನು ನೋಡಿಕೊಂಡು 2 ಮಕ್ಕಳನ್ನು ಬೆಳೆಸಿ ಓದಿಸಿ ದಡ ಮುಟ್ಟಿಸಿದವಳು ನಾನೇಯೇ ಎಂದು ಹಲವೊಮ್ಮೆ ಆಶ್ಚರ್ಯವಾಗುತ್ತದೆ. ಎಲ್ಲದಕ್ಕೂ ಹೆಂಡತಿಯ ಹಿಂದೆ ಬಂದು ಸಹಾಯ ಮಾಡುವ ಈಗಿನ ಕಾಲದ ಗಂಡನಂತಲ್ಲ ನನ್ನ ಗಂಡ. ಅವರ ಕೆಲಸ ಪ್ರೈಮರಿ, ಅದಕ್ಕೆ ಪ್ರಾಮುಖ್ಯತೆ. ನನ್ನದೇನಿದ್ದರೂ ಸೆಕೆಂಡರಿ. ಕೆಲಸ ಮಾಡಲೇಬೇಕೆಂದೇನಿಲ್ಲ. ಬೇಕೆನ್ನಿಸಿದರೋ ಬೇಡವೆನ್ನಿಸಿದರೋ ಬಿಟ್ಟು ಬಿಡಬಹುದು. ಸಂಸಾರ ನಡೆಸಲು ನಾನಿಲ್ಲವೇ ಎಂಬುದು ಅವರ ಭಾವನೆ. ಹಾಗೆಂದು ನನ್ನ ಸಂಬಳ ಸಂಸಾರಕ್ಕೆ ಖರ್ಚಾಗಲಿಲ್ಲವೆಂದಲ್ಲ. ನನಗೆ ಬೇಕಾದ್ದು ಮಾಡಿ ಉಡಾಯಿಸಿದೆ ದುಡ್ಡನ್ನೆಲ್ಲ ಎಂದೇನಲ್ಲ. ಅಂಥ ಕಮ್ಮಿಯೂ ಏನಿರಲಿಲ್ಲ ನನ್ನ ಸಂಬಳ. ಆದರೂ ಅವರದಷ್ಟು ಅಲ್ಲದ್ದರಿಂದ ನನಗೆ ಪ್ರಾಮುಖ್ಯತೆ ಕಮ್ಮಿಯೇ, ಅಥವಾ ನಾನು ಕೇಳಲಿಲ್ಲವಾದ್ದರಿಂದ ನನಗೆ ಪ್ರಾಮುಖ್ಯತೆ ಸಿಗಲಿಲ್ಲವೋ ಗೊತ್ತಿಲ್ಲ. ಫ್ರಿಡ್ಜ್, ವಾಷಿಂಗ್ ಮೆಷಿನ್, LCD TV, ಗ್ರೈಂಡರ್, ಮೈಕ್ರೋವೇವ್ ಇತ್ಯಾದಿಗಳೆಲ್ಲ ಮನೆಗೆ ಬಂದು ಕೂತಿದ್ದು ನನ್ನ ಸಂಬಳದಿಂದ. ಒಳ್ಳೆಯ ಬಟ್ಟೆ ಬರೆ, ಕೊಂಚ ಬಂಗಾರ ಎಲ್ಲ ಸೇರಿದ್ದು ನನ್ನ ಸಂಬಳದಿಂದ. ಏನೇ ಆದರೂ ಎಷ್ಟೇ ಆದರೂ ಮೊದಲು ಅವರು, ನಂತರ ಕೆಲಸ ಅಂತಲೇ ಇದ್ದಿದ್ದು. ನನಗೂ ಮೊದಲು ಮನೆ, ಗಂಡ, ಮಕ್ಕಳು, ಆನಂತರ ಕೆಲಸ ಅಂತಲೇ ಇದ್ದಿದ್ದು. ನನ್ನ ಮನೆ ಚೆನ್ನಾಗಿ ಇಟ್ಟುಕೊಳ್ಳುವುದು ನನ್ನ ಕೆಲಸ. ನನ್ನ ಗಂಡ, ಅವರ ಸೇವೆ ಮಾಡುವುದು ನನ್ನ ಧರ್ಮ. ನನ್ನ ಮಕ್ಕಳು, ಅವರ ಪಾಲನೆ ಪೋಷಣೆ ನನ್ನ ಆದ್ಯ ಕರ್ತವ್ಯ. ಕೊನೆಯಲ್ಲಿ ನನ್ನ ಕೆಲಸ, ಅದು ನನ್ನ ಸ್ವಾರ್ಥ. ಹಾಗಾಗಿ ಕೆಲಸ, ಕರ್ತವ್ಯ, ಧರ್ಮ ಆದ ಮೇಲೆ ಸ್ವಾರ್ಥ. ಹಾಗೆಯೇ ನಡೆಸಿದ್ದು ಜೀವನವನ್ನು. ಬೇಸರವೇನಿಲ್ಲ. ಎಲ್ಲವನ್ನು ಚೆಂದಾಗಿ ಮ್ಯಾನೇಜ್ ಮಾಡಿದೆ ಎಂದು ಹೆಮ್ಮೆಯೇ. ನೀವು ಬಿಡಿಪ್ಪ, ದಿನದಲ್ಲಿ 8 ಗಂಟೆ ಹೊರಗೆ ದುಡಿದ್ರೂ ಮನೆ ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀರ. ಬಗೆ ಬಗೆ ಅಡುಗೆ, ಸ್ವೀಟ್ಸ್ ಮಾಡ್ತೀರಾ. ಮಕ್ಕಳನ್ನ ಸ್ವಿಮ್ಮಿಂಗು,
ಪೇಂಟಿಂಗು, ಮ್ಯೂಸಿಕ್ಕು, ಕರಾಟೆ ಅಂತೆಲ್ಲ ಬೇರೆ ಕರ್ಕೊಂಡು ಹೋಗ್ತೀರಾ. ಸೂಪರ್ ವುಮನ್ ನೀವು ಎಂದು ಸುತ್ತಮುತ್ತಲಿನವರಿಂದ ಶಹಬಾಸ್ಗಿರಿ ಪಡೆದಿದ್ದೇನೆ. ಹೆಮ್ಮೆಯಿಂದ ಬೀಗಿದ್ದೇನೆ. ನಾನು ಕೆಲಸಕ್ಕೆ ಹೋಗುವುದರಿಂದ ಗಂಡ ಮಕ್ಕಳಿಗೆ ಕಿಂಚಿತ್ತೂ ಕಷ್ಟವಾಗಬಾರದು ಎಂಬುದು ನನ್ನ ನಿರ್ಧಾರವಾಗಿತ್ತು. ಕೆಲಸಕ್ಕೆ ಹೋಗಿ ಗಂಡ ಮಕ್ಕಳನ್ನು ನಿರ್ಲಕ್ಷಿಸಿದಳು ಎಂದು ಯಾರೂ ನನ್ನತ್ತ ಬೊಟ್ಟು ಮಾಡಬಾರದು ಎಂಬ ತುಡಿತವಿತ್ತು, ಹಠವಿತ್ತು. ಕೈಯಲ್ಲಿ ಶಕ್ತಿ, ಮೈಯಲ್ಲಿ ಕಸುವು, ಮನದಲ್ಲಿ ಛಲವಿತ್ತು. ನಡೆಯಿತು. ಮಕ್ಕಳು ಚೆನ್ನಾಗಿ ಓದಿದ್ದರು. ಹಿರಿಯವ ಸಾಫ್ಟ್ವೇರ್ ಇಂಜಿನಿಯರ್, ಕಿರಿಯವ ಚಾರ್ಟರ್ಡ್ ಅಕೌಂಟೆಂಟ್. ಒಳ್ಳೆಯ ಕೆಲಸ, ಕೈ ತುಂಬ ಸಂಬಳ. ಹಿರಿಯವ ಮೆಚ್ಚಿ ಕೈ ಹಿಡಿದ ಹುಡುಗಿ ಶರ್ವಾಣಿ, ಚಂದದ ಹುಡುಗಿ. ಅವನ ಜೊತೆಯೇ ಕೆಲಸ. ಇಬ್ಬರೂ ಒಟ್ಟಿಗೆ ಹೋಗಿ ಒಟ್ಟಿಗೆ ಬರುವುದು. 4 ವರ್ಷದ ಹಿಂದೆ ಇವನು ಕೆಲಸ ಬದಲಿಸಿದ. ಅವಳು ಅಲ್ಲಿಯೇ ಮುಂದುವರೆದಳು. ಮೊದಲು ಇವರು ನಿವೃತ್ತರಾದರು, ಅನಂತರ ನಾನು. ಮೊಮ್ಮಗುವಿನ ಕಲರವ, ನಗು, ಅಳು ಮನೆ ತುಂಬಿತು. ಆದರೆ ಮಗುವನ್ನು ನೋಡಿಕೊಳ್ಳುವ ಹೊಣೆಯೂ ನನ್ನದೇ, ಮನೆಯೂ ನನ್ನದೇ, ಮಗುವೂ ನನ್ನದೇ. ತಿರುಗಿ ಪೂರಾ ಜವಾಬ್ದಾರಿ. ಆದರೆ ಎಲ್ಲವನ್ನೂ ನಿಭಾಯಿಸುವ ಶಕ್ತಿ ನನಗಿಲ್ಲ. ಮೊದಲಿಂದಲೂ ಎಲ್ಲ ಮಾಡುತ್ತಿದ್ದರಿಂದ ನನಗೆ ಆಗುತ್ತಿಲ್ಲ ಎಂದು ಯಾರಿಗೂ ಅನಿಸುತ್ತಿಲ್ಲ. ಕೈಲಾಗದವರು ಮೈಪರಿಚಿಕೊಂಡರು ಅನ್ನುತ್ತಾರಲ್ಲ, ಹಾಗಾಗಿತ್ತು ನನ್ನ ಕತೆ. ನನ್ನ ಕೂಗಾಟ, ಕಿರುಚಾಟ ಎಲ್ಲರಿಗೂ ಇರಿಟೇಟ್ ಮಾಡಿರಬಹುದಾದರೂ ನನಗೆ ಯಾವ ಪ್ರಯೋಜನವೂ ಆಗಲಿಲ್ಲ. ಬೇಸರ ಶುರುವಾಗಿದ್ದು ಶರ್ವಾಣಿಯ ಮಾತುಗಳಿಂದ. ಮಗುವನ್ನು ನಾನು ನೋಡಿಕೊಳ್ಳಬೇಕು. ಆದರೆ ಅವಳು ಹೇಳಿದಂತೆ, ಕೈ ತೊಳೆದುಕೊಂಡ್ರಾ, ನೀರು ಕುಡಿಸಿದ್ರಾ, ಹಾಲಿನ ಪುಡಿ ಎಷ್ಟು ಚಮಚ ಹಾಕಿದ್ರಿ? ಅಜ್ಜಿ ನಾನು, ಮೊಮ್ಮಗ ಅವನು ನನಗೆ. ಅವಳ ಗಂಡನ್ನ ಬೆಳೆಸಿದವಳು ನಾನೇ. ಮಾತಾಡಿದರೆ ಉಳಿಯುವ ಸಂಬಂಧವಲ್ಲ ಇದು. ಹಾಗಾಗಿ ಮೌನದ ಮೊರೆ ಹೊಕ್ಕೆ. ನನ್ನ ಮೌನ ಅವಳನ್ನು ಮತ್ತಷ್ಟು ಹುರಿದುಂಬಿಸಿತು. ರಾಜೀವನಿಗೆ 2 ವರ್ಷವೋ 3 ವರ್ಷವೋ ನೆನಪಿಲ್ಲ. ಅನ್ನ ಮೆತ್ತಗೆ ಮಾಡಿದ್ರಾ, ಬೇಳೆ ತರಕಾರಿ ಸೇರಿಸಿದ್ರಾ, ಮಧ್ಯಾಹ್ನ ತುಂಬ ಹೊತ್ತು ಮಲಗಿಸ್ಬೇಡಿ. ಹೀಗೆ ನಡೆದಿತ್ತು ಅವಳ ಸೂಚನೆ. ನಿನ್ನ ಮಗ, ನಿನ್ನ ಜವಾಬ್ದಾರಿ ನೀನೇ ನೋಡ್ಕೊ. ಕೆಲಸ ಬಿಡ್ತೀಯೋ ಅಥವಾ ಅವನ್ನ ಡೇ ಕೇರ್ಗೆ ಸೇರಿಸ್ತೀಯೋ ನಿನ್ನಿಷ್ಟ ಎಂದೆ. ಇಷ್ಟೇ ನಾನು ಹೇಳಿದ್ದು. ಬೇರೆ ಮನೆಯೂ ಮಾಡಿ ಮಗುವನ್ನು ಡೇ ಕೇರ್ಗೆ ಸೇರಿಸಿ ಹೊರ ನಡೆದಳು ಶರ್ವಾಣಿ. ಈ ಬೆಳವಣಿಗೆಯಿಂದ ಸೊರಗಿದ್ದು ನನ್ನ ಮಗ. ಕೋಪಿಸಿಕೊಂಡು ಮಾತು ಬಿಟ್ಟಿದ್ದು ನನ್ನ ಗಂಡ. ಮದುವೆ ಬೇಡಮ್ಮ ಎಂದು ದೂರದ ಅಮೆರಿಕೆಗೆ ಹೋಗಿದ್ದು ನನ್ನ ಕಿರಿಮಗ. ಮುಖ ತಿರುಗಿಸಿದ್ದು ನನ್ನ ಮೊಮ್ಮಗ. ಕೊನೆಗೆ ಸೋತಿದ್ದು ನಾನೇ. ಕಷ್ಟವಿದ್ದರೂ ಮೊಮ್ಮಗನ ಒಡನಾಟದಲ್ಲಿ ಆನಂದವಿತ್ತು. ಬದುಕಿನಲ್ಲಿ ಉತ್ಸಾಹವಿತ್ತು. ಮೊಮ್ಮಗ ಮತ್ತೆ ಮನೆಗೆ ಬರುವಂತಾಗಲಿ ಎಂದು ದೇವರಲ್ಲಿ ಕೇಳಿಕೊಂಡೆ. ಕರುಣಾಮಯಿ ಅದನ್ನು ದಯಪಾಲಿಸಿದ. ಆದರೆ ಅಂದುಕೊಂಡಂತೆ ಅಲ್ಲ. ಮಗ ಸೊಸೆ ಜಗಳ. ಕಾರಣ ಗೊತ್ತಿಲ್ಲ. ಕೋಪಿಸಿಕೊಂಡು ತವರು ಮನೆಗೆ ಚೆನ್ನೈಗೆ ಹೊರಟು ಹೋದಳು ಸೊಸೆ. ಮಗ ಹೊಸದಾಗಿ ಮಾಡಿದ ಮನೆ ಬಿಟ್ಟು ತನ್ನ ಮಗನೊಡನೆ ನನ್ನ ಮನೆಗೆ ವಾಪಸ್ಸು. ಮಮ್ಮಿ ಡ್ಯಾಡಿ ಟೂ ಬಿಟ್ಟಿದ್ದಾರೆ ಎಂದು ಮೊಮ್ಮಗ ಹೇಳಿದಷ್ಟೆ. ಮಗ ಬಾಯಿ ಬಿಡಲಿಲ್ಲ. ನಿನಗಾದ್ರೆ ನನ್ನ ಮಗನ ನೋಡ್ಕೊಳಕ್ಕಾಗಲ್ಲ ಅಂದರೆ ಹೇಳು, ಬೇರೆ ಏರ್ಪಾಟ್ ಮಾಡ್ತೀನಿ. 4 ವರ್ಷದ ಹಸುಳೆ. ಅಮ್ಮನ ಮಡಿಲಲ್ಲಿ ಹಾಯಾಗಿರಬೇಕಾದ ವಯಸ್ಸು. ಅಲ್ಲ ಕಣೋ, ನಿಮ್ಮಿಬ್ಬರ ಜಗಳ. ಮಗು ಏನು ಮಾಡಿತ್ತು? ಅದನ್ನ ಯಾಕೆ ಬಿಟ್ಟು ಹೋದ್ಲು? ಸದ್ಯ ಬಿಟ್ಟು ಹೋದ್ಲಲ್ಲ. ನನ್ನ ಮಗನ ನನಗೆ ಬಿಟ್ಟು ಹೋದ್ಲಲ್ಲ. ಏನಮ್ಮ ನೀನು? ಮಗು ತಾಯಿನೇ ಮುಖ್ಯನಾ? ತಂದೆ ಬೇಡ್ವೆ? ನಂಗೆ ಅವನನ್ನು ಬಿಟ್ಟಿರೋಕ್ಕಾಗಲ್ಲ. ವಿಚ್ಛೇದನೆ ಕೇಳ್ತಾ ಇದ್ದಾಳೆ. ಇಬ್ರು ಒಪ್ಪಿಗೆ ಕೊಟ್ರೆ ತಗೊಂಡ್ರೆ ಬೇಗ ಆಗುತ್ತಂತೆ. ರಾಜೀವ ನನಗೆ ಬೇಕು ಅಷ್ಟೆ. ಅವಳು ಹ್ಞೂ ಅಂದರೆ ನಾಳೆನೇ ಪೇಪರಿಗೆ ಸಹಿ ಮಾಡಿಬಿಡ್ತೀನಿ. ಅಲ್ಲ, ನನ್ನ ಮಾತು ಕೇಳು. ಇಲ್ಲ, ನನ್ನ ಮಾತು ಕೇಳು ತಾಳ್ಮೆ ಅವನಿಗೆ ಇರಲಿಲ್ಲ. ಸಂಬಂಧ ಬೆಳೆಯಲು ಸಮಯವಿಲ್ಲ, ಸಂಯಮವಿಲ್ಲ, ಅರಿತುಕೊಳ್ಳಲು ಮನಸ್ಸಿಲ್ಲ, ಸಹಿಸಿಕೊಳ್ಳಲು ತಾಳ್ಮೆ ಇಲ್ಲ, ಒಪ್ಪಿಕೊಳ್ಳಲು ಸಹನೆ ಇಲ್ಲ. ಇಬ್ಬರಿಗೂ ಇಲ್ಲ. ಹಾಗಾಗಿ ಅನುಬಂಧವೇ ಇಲ್ಲ, ಮದುವೆಯೂ ಇಲ್ಲ. ಮದುವೆ ಮಾಡಿಕೊಳ್ಳುವುದು ಸುಲಭ, 3 ಗಂಟು ಅಷ್ಟೇ. ಅದೇ ಮದುವೆಯಿಂದ ಹೊರಬಿದ್ದು ವಿಚ್ಛೇದನ ಪಡೆದುಕೊಳ್ಳುವುದು ಬಲು ಕಷ್ಟ. 108 ಕಟ್ಟು ಗಂಟು ಬಿಚ್ಚಿಕೊಳ್ಳಬೇಕು.
ಶರ್ವಾಣಿ ಮೊದಲು ಮಗು ಬೇಕು ಅಂದಳು. 2 ವರ್ಷ ಕಳೆಯಿತು. ಅನಂತರ ಬೇಡವೆಂದಳು. ಮತ್ತೆ 2 ವರ್ಷ. ಅಷ್ಟು ಕಾಲವೂ ಬೇಕು ಅಂದಾಗಲೂ ಬೇಡ ಅಂದಾಗಲೂ ರಾಜೀವ ನನ್ನ ಬಳಿಗೆ. ನನ್ನ ಮೊಮ್ಮಗ, ಪ್ರೀತಿ ಇದೆ, ನೋಡ್ಕೊಳ್ತೇನೆ. ಆದರೆ ತಾಯಿಯಾದವಳು ತೀರಾ ಹೀಗೆ ಹೆತ್ತ ಮಗುವನ್ನು ಬಿಟ್ಟು ಬಿಡುವಳೆ? ತೀರ್ಪು ಬಂತು. ರಾಜೀವ ಇನ್ನು ನಮ್ಮ ಮನೆಯಲ್ಲೇ. ವಾರದಲ್ಲಿ 2 ದಿವಸ ತಾಯಿಯ ಬಳಿ. ಸೋತ ಸಂಕಟ ಅವಳಿಗಿಲ್ಲ, ಗೆದ್ದ ಹೆಮ್ಮೆ ಇವನಿಗಿಲ್ಲ. ಅಪರೂಪದ ತೀರ್ಪು. ಮಾಮೂಲಾಗಿ ತಾಯಿಗೆ ಮಕ್ಕಳು, ಆದರೆ ಶರ್ವಾಣಿಯೇ ಬೇಡವೆಂದ ಕಾರಣ 8 ವರ್ಷದ ರಾಜೀವ ಅಪ್ಪನ ಹೆಗಲಿಗೆ, ನನ್ನ ಮಡಿಲಿಗೆ. ಖುಷಿಯೇ ನನಗೂ. ನಮ್ಮ ವಂಶದ ಕುಡಿ ನನ್ನ ಸುಪರ್ದಿಗೆ. ಹುಟ್ಟಿದಂದಿನಿಂದ ಅವನನ್ನು ಸಾಕಿದ್ದೆ ನಾನು. ಬೇರೆ ಸಂಸಾರ ಹೂಡಿದ 1 ವರ್ಷ ಬಿಟ್ಟರೆ ರಾಜೀವ ಇದ್ದಿದ್ದೇ ನನ್ನ ಬಳಿ. ಅವನನ್ನು ಜೋಪಾನ ಮಾಡಬಲ್ಲೆ, ತಿದ್ದಿ ತೀಡಿ ರೂಪಿಸಬಲ್ಲೆ. ಆದರೆ ತಾಯಿ ಇದ್ದ ಹಾಗಾಯಿತೆ. ಪಾಪ, ಏನು ಕೇಳ್ಕೊಂಡು ಬಂದಿದೆಯೋ ಎಂದು ಒಂದು ಕೈ ಹೆಚ್ಚೇ ಪ್ರೀತಿ ಸಲುಗೆ. ವಿಚ್ಛೇದನೆ ಆಗುವ ತನಕ ಮಗನ ಮೇಲೆ ವ್ಯಾಮೋಹವೇ ಇಲ್ಲದಂತೆ ಇದ್ದಳು ಶರ್ವಾಣಿ. ಆ ತೀರ್ಪೋ ಸರಿಯೇ ಸರಿ. ತಂದೆಯ ಬಳಿ ಮಗು, ಆದರೆ ವಾರಕ್ಕೆ 2 ದಿನ ತಾಯಿಯ ಬಳಿ. ಶನಿವಾರ ಭಾನುವಾರ ತಾಯಿ, ಸೋಮವಾರದಿಂದ ಶುಕ್ರವಾರದವರೆಗೆ ತಂದೆ. ನಿಜವೇ, ಸರಿಯೇ. ಮಗುವಿಗೆ ತಾಯಿ ತಂದೆ ಇಬ್ಬರೂ ಬೇಕು. ಕಳೆದ 4 ತಿಂಗಳಿಂದ ಪ್ರತಿ ಶನಿವಾರ ಬಂದು ರಾಜೀವನನ್ನು ಕರೆದುಕೊಂಡು ಹೋಗಿ ಭಾನುವಾರ ಕರೆದುಕೊಂಡು ಬಂದು ಬಿಟ್ಟು ಹೋಗಲು ಪ್ರಾರಂಭಿಸಿದಳು ಶರ್ವಾಣಿ. ಮೊದಲು ಅವಳೊಡನೆ ಹೋಗಲು ನಿರಾಕರಿಸಿದ ರಾಜೀವ. ತಾಯಿಯಾದರೂ ಅವನಿಗೆ ಅವಳ ಬಳಕೆ ಇಲ್ಲ. ಆದರೆ ಮಗನ ಮನವೊಲಿಸಿಕೊಳ್ಳಲು ಶರ್ವಾಣಿ ಮಾಡಿದ್ದೇನು? ಆ 2 ದಿನವೂ ಬರೀ ಹೋಟೆಲಲ್ಲಿ ತಿಂಡಿ, ಊಟ, ಪಾರ್ಕು, ಫನ್ ವರ್ಲ್ಡ್ ಅಂತ ಸುತ್ತಾಟ, ಐಸ್ ಕ್ರೀಮ್, ಡೆಸರ್ಟು, ಚಾಕ್ಲೇಟು, ಕೇಳಿದ ಆಟದ ಸಾಮಾನು. ಭಾನುವಾರ ಬಿಟ್ಟು ಹೋದಾಗ ಸಾಕಾಗಿರುವ ಅವನಿಗೆ ಸುಸ್ತು, ನಿದ್ದೆ. ಹೋಮ್ವರ್ಕ್ ಮಾಡು, ಓದಿಕೋ, ಯೂನಿಫಾರ್ಮ್ ಎತ್ತಿಟ್ಕೋ, ಬ್ಯಾಗ್ ರೆಡಿ ಮಾಡ್ಕೋ ಎನ್ನುವ ನನ್ನ ಮೇಲೆ ಕೋಪ. ಈ ಅಜ್ಜಿ ಬೇಡ, ಅಮ್ಮನ ಬಳಿ ಚಂದ ಅನಿಸುತ್ತದೆ. ನನ್ನ ಮಗನಿಗೆ ಹೇಳಿದ್ರೋ ಅದಿನ್ನೊಂದು ವಿಚಿತ್ರ. ಅವಳು ಕೊಡ್ಸೋದೇನು ನಾನು ಕೊಡಿಸ್ತೀನಿ ಅಂದು ಮಾಡಿ, ಅವಳು ಕೊಡ್ಸೋದೇನು ನಾನು ಕೊಡಿಸ್ತೀನಿ ಅಂತ ಅಂದು ಮಾಡಿ ಮಗುವಿನ ಶಿಸ್ತು ನಾಶ, ಆರೋಗ್ಯವು ಹಾಳು. ವಾರವಿಡೀ ಅನ್ನ, ಸಾರು, ಹುಳಿ, ದೋಸೆ, ಚಪಾತಿ, ಉಪ್ಪಿಟ್ಟು ಮಾಡುವ ಅದನ್ನೇ ಡಬ್ಬಿಗೆ ಹಾಕುವ ನನ್ನ ಅಡುಗೆ ಅವನಿಗೆ ಬೇಡ. ಐಸ್ ಕ್ರೀಮ್, ಚಾಟ್ಸ್ ಬೇಡ ಎನ್ನುವ ನಾನು ಅವನಿಗೆ ಬೇಡ. ಆದರೆ ಜವಾಬ್ದಾರಿ ನನ್ನದೇ. ಶಬ್ಬ, ಇನ್ನೂ ಒಂದ್ಸತಿ ಓದ್ತೀನಿ ಯಾವ ಥರ ಆಗುತ್ತೆ ಮಕ್ಕಳ ವಿಷಯ ಅಂತ. ವಾರವಿಡೀ ಅನ್ನ, ಸಾರು, ಹುಳಿ, ದೋಸೆ, ಚಪಾತಿ, ಉಪ್ಪಿಟ್ಟು ಮಾಡುವ ಅದನ್ನೇ ಡಬ್ಬಿಗೆ ಹಾಕುವ ನನ್ನ ಅಡುಗೆ ಅವನಿಗೆ ಬೇಡ. ಐಸ್ ಕ್ರೀಮ್, ಚಾಟ್ಸ್ ಬೇಡ ಎನ್ನುವ ನಾನು ಅವನಿಗೆ ಬೇಡ. ಆದರೆ ಅವನ ಜವಾಬ್ದಾರಿ ನನ್ನದೇ. ಮುಖ ತಿರುಗಿಸಿ ಹೊರಟ ಅವಳನ್ನು ಹೋದ ವಾರ ಹಿಡಿದು ನಿಲ್ಲಿಸಿ ಹೇಳಿಯೂ ಇದ್ದೆ, 2 ದಿನ ಮಗುನ ಕರ್ಕೊಂಡು ಹೋಗ್ತೀಯಲ್ಲ, ಬರೀ ಬೀದಿ ತಿರುಗಿಸೋದೇನಾ? ಹೋಟೆಲ್ ಊಟ ತಿಂಡಿ ಅವನ ಮೈಗೆ ಆಗಲ್ಲ. ಆ 2 ದಿನ ಪುಸ್ತಕ ಮುಟ್ಟಿರಲ್ಲ. ಅವನ ಮುಂದೆ ಕೂತ್ಕೊಂಡು ಏನು ಓದ್ತಿದ್ದಾನೆ, ಹೇಗೆ ಓದ್ತಿದ್ದಾನೆ ಅಂತ ನೋಡಬಾರ್ದಾ? ನಿನ್ನೆ ಕೈಯಾರೆ ಏನಾದರೂ ಮಾಡಿ ಹಾಕಬಾರ್ದಾ ಎಂದು. ನೋಡಿ, ನನ್ನ ಮಗನ್ನ ನಾನು ಹೇಗೆ ನೋಡ್ಕೊಳ್ಬೇಕು ಅಂತ ನೀವು ನನಗೆ ಹೇಳಕ್ಕೆ ಬರಬೇಡಿ. ವಾರವೆಲ್ಲ ನಿಮ್ಮ ಜೊತೆ ಇರ್ತಾನಲ್ಲ, ನೀವು ಕಲಿಸಿ. ಓದು, ಬರಹ, ಶಿಸ್ತನ್ನು. ಪಾಪ, ಮಗು ಆಸೆ ಪಡುತ್ತೆ ಹೊರಗಿನ ತಿಂಡಿ, ಓಡಾಟಕ್ಕೆ. ಗೊತ್ತಮ್ಮ, ಆದರೆ ಭಾನುವಾರ ಸಂಜೆ ಬಿಟ್ಟು ಹೋಗ್ತೀಯ. 2 ದಿನ ಅಲೆದು ಸುಸ್ತಾಗಿರ್ತಾನೆ. ಏನೇನೋ ತಿಂದು ಹೊಟ್ಟೆ ಕೆಡಿಸ್ಕೊಂಡಿರ್ತಾನೆ. ಓದಿನಲ್ಲಿ ಮನಸ್ಸು ನಿಲ್ಲಲ್ಲ. ಬಲವಂತವಾಗಿ ಕೂರಿಸಿದ್ರೆ ಕೋಪಿಸ್ಕೊಳ್ತಾನೆ. ಅಮ್ಮ ಬೇಕು ಅಂತ ಗಲಾಟೆ ಮಾಡ್ತಾನೆ. ನೀನು ಪ್ಲೀಸ್. ನನ್ನ ತಡದ ಅವಳತ್ತ ಕಣ್ಣರಳಿಸಿದೆ. ಅವಳಿಗೆ ಎಂದೂ ನನ್ನ ಮಾತು ಕೇಳುವ ತಾಳ್ಮೆ ಇರಲಿಲ್ಲ. ಈಗ ಅವಳನ್ನು ಅಂದರೆ ಯಾಕೆ ಕೇಳಿಸಿಕೊಳ್ಳುತ್ತಾಳೆ? ನಾನು ನನ್ನ ಮಗನನ್ನು ಬಿಟ್ಟುಕೊಟ್ಟಿದ್ದು ಅವನ ಅಪ್ಪನಿಗೆ. ಮಗ ಬೇಕು ಎಂದು ಗಲಾಟೆ ಮಾಡಿದ್ದು ಅವನು. ನೋಡಿಕೊಳ್ಳಲಿ ಮಗನನ್ನು. ವಾರದ 2 ದಿನವಷ್ಟೇ ನನ್ನ ಬಳಿ ಇರುವುದು ಅವನು. ಆಗೇನು ಮಾಡಬೇಕು, ಹೇಗೆ ನೋಡಿಕೊಳ್ಬೇಕು ಎಂದು ನೀವು ಹೇಳಬೇಡಿ ನನಗೆ. ರಾಜೀವನ ಅಪ್ಪನಿಗೆ ನೋಡಿಕೊಳ್ಳಲು ಆಗದಿದ್ದರೆ ಕೋರ್ಟಿನಲ್ಲಿ ಹೇಳಲಿ. ನಾನು ನನ್ನ ಮಗನ ಕರೆದುಕೊಂಡು ಹೋಗ್ತೀನಿ. ಅಲ್ಲ ಶರ್ವಾಣಿ,
ಬೇಡ ಪ್ಲೀಸ್, ನನಗೆ ನಿಮ್ಮ ಜೊತೆ ಮಾತಾಡಲು ಇಷ್ಟವಿಲ್ಲ. ನನಗೆ ಮಗ ಬೇಕು ಅಂತ ಕೋರ್ಟಿನಲ್ಲಿ ಹೊಡೆದುಕೊಂಡು ನಿಮ್ಮ ಬಳಿ ಹೇಗೆ ಬಿಟ್ಟಿದ್ದಾರೆ? ನಾವೆಲ್ಲ ಒಟ್ಟಿಗೆ ಇದ್ದಾಗ ನನ್ನ ಮಗನ ನೋಡಿಕೊಳ್ಳಲು ಆಗದ ನೀವು ಈಗ ಹೇಗೆ ನೋಡ್ಕೊಳ್ತಿದ್ದೀರಿ? ನಿನ್ನ ಮಗ ನಿನ್ನ ಜವಾಬ್ದಾರಿ ಅಂದಿದ್ರಿ, ಈಗೇನಾಯ್ತು? ಪಟ ಪಟ ಅಂತ ಅವಳು ಮಾತಾಡುತ್ತಾ ಹೋದರೆ ಮಿಕ್ಕಿ ಮಿಕ್ಕಿ ಅವಳ ಮುಖ ನೋಡುವುದಷ್ಟೇ ನನಗೆ ಉಳಿದಿದ್ದು. ತುಟಿ ಚಾಲನೆ ಕಾಣುತ್ತಿತ್ತ ವಿನ ಮಾತು ಕೇಳಿಸಲೇ ಇಲ್ಲ. ಏನೋ ಸೊಂಟದ ಮೇಲೆ ಕೈಯಿಟ್ಟು ನಿಂತಳು. ಆ ಬೆಚ್ಚಿ ಅವಳತ್ತ ನೋಡಿದೆ. ಅವಳು ಏನು ಹೇಳಿದ್ದಳೋ? ಒಟ್ಟಿಗೆ ಅಷ್ಟುದ್ದ ಮಾತಾಡಿದಾಗ ಆ ಜೋರು ದನಿಗೆ ನನ್ನ ಕಿವಿ ಕೇಳಿಸಿಕೊಳ್ಳುವುದನ್ನೇ ನಿಲ್ಲಿಸಿ ಮನಸ್ಸು ಗಾಬರಿಯಿಂದ ಮಂಕಾಗಿ ಕಂಗಳು ಮಿಕಿಮಿಕಿ ಎಂದು ಅವಳನ್ನು ನೋಡುವುದಷ್ಟೇ ಉಳಿದಿರುತ್ತದೆ. ನನ್ನ ನೋಡುತ್ತಿರುವ ಅವಳಿಗೆ ನಾನೆಲ್ಲ ಕೇಳಿಸಿಕೊಂಡು ನಾಟಕವಾಡುತ್ತಿದ್ದೇನೆ ಎಂದನಿಸುತ್ತದೆ. ಆದರೆ ನಿಜವಾಗಿ ನನಗೆ ಗಾಬರಿಯಾಗಿ ಮನಸ್ಸು ಮಂಕಾಗಿ ಬಿಟ್ಟಿರುತ್ತದೆ. ನಿಮ್ಮ ಮಗನಿಗೆ ನನಗೆ ಫೋನ್ ಮಾಡಕ್ಕೆ ಹೇಳಿ. ರಾಜೇನನ್ನ ಅವನಿಗೆ ನೋಡಿಕೊಳ್ಳಲು ಆಗದಿದ್ದರೆ ಹೇಳಲಿ, ನೀವು ಮಧ್ಯ ಬಾಯಿ ಹಾಕಬೇಡಿ. ಗರಬಡಿದವಳಂತೆ ಸುಮ್ಮನೆ ನಿಂತೆ. ಅವಳು ಸರಸರ ಆಚೆ ನಡೆದಳು. ಸುಮ್ಮನಾದೆ. ವಾರ ಕಳೆಯಿತು. ಫೋನ್ ಮಾಡಲು ನಾನು ಹೇಳಲಿಲ್ಲ. ಆದರೆ ಅವಳೇ ಫೋನ್ ಮಾಡಿ ಇವನ ಮೇಲೆ ಹಾರಾಡಿದಳು. ರಿಸೀವರ್ ಇಟ್ಟು ಇವನು ನನ್ನ ಮೇಲೆ ಹಾರಾಡಿದ. ಅವಳಿಗೆ ಯಾಕೆ ಉಪದೇಶ ಮಾಡಲು ಹೋದಿ? ಸುಮ್ಮನೆ ಇರೋಕ್ಕಾಗಲ್ವಾ? ರಾಜೀವನನ್ನ ನನಗೆ ಕೊಟ್ಟುಬಿಡು, ನನ್ನ ಮಗನ ನಿನ್ನಮ್ಮ ನೋಡಿಕೊಳ್ಳುವುದು ಬೇಡ ಅಂತ ಹಾರಾಡಿದ್ಲು. ತಿರುಗಿ ಕೋರ್ಟಿಗೆ ಹೋಗ್ತಾಳಂತೆ. ಅಜ್ಜಿಯ ಪ್ರೀತಿ ಮಗುನ ಹಾಳು ಮಾಡ್ತಾ ಇದೆ ಅಂತ. ಏನಮ್ಮ ನೀನು? ಮಾಡಿ ಅನ್ನಿಸಿಕೊಳ್ಳುವುದು ಅಂದರೆ ಇದೇ ಇರಬೇಕು. ನನಗೂ ರೇಗಿತ್ತು. ಹೇಳು ಅವಳಿಗೆ, ನೀವಿಬ್ರು ಡೈವರ್ಸ್ಗೆ ಅಪ್ಲೈ ಮಾಡಿ 3 ವರ್ಷ ಕೋರ್ಟಿಗೆ ಅಲ್ದಾಡಿದ್ರಲ್ಲ, ಆಗ ಮಗುನ ಸಾಕಿದ್ ಯಾರು? ಆ 3 ವರ್ಷದಲ್ಲಿ 3 ಬಾರಿ ನೋಡಲಿಲ್ಲ ಅವನ್ನ ಅವಳು? ಆಗ್ಲೂ ನಾನೇ ನೋಡ್ಕೊಂಡಿದ್ದು. 1 ವರ್ಷ ಬೇರೆ ಸಂಸಾರ ಮಾಡಿದ್ರೇನೋ, ಆಗ ಪ್ಲೇ ಹೋಮ್ನಲ್ಲಿ ಬಿಟ್ಟು 4 ಬಾರಿ ಮಗು ಒಲಗಿತ್ತು. ಡೈವರ್ಸ್ಗೆ ಹಾಕಿ ಮಗುನ್ ಬಿಟ್ಟು ಹೊರಟು ಹೋದ್ಲಲ್ಲ, ಆಗ ನಾನು ತಾನೇ ನೋಡ್ಕೊಂಡಿದ್ದು. ಈಗಲೂ ನಾನೇ ನೋಡ್ಕೊಳ್ತಾ ಇರೋದು. ಇಷ್ಟು ಮಾಡೋ ನನಗೆ ಒಂದು ಮಾತಾಡೋ ಸ್ವಾತಂತ್ರ್ಯ ಇಲ್ವೇ? ಕೇಳು ಅವಳನ್ನ. ಅಲ್ಲಮ್ಮ, ನಾನೇ ನೋಡ್ಕೊಳ್ತಾ ಇರೋದು ಅಂತ ನೀನು ಪದೇ ಪದೇ ಹೇಳ್ತಾ ಇದ್ರೆ ನಂಗೆ ಇರಿಟೇಟ್ ಆಗುತ್ತೆ. ಅವಳಿಗೆ ಮಗ ಕೆನ್ನೆಗೆ ಹೊಡೆದ್ನ? ಇಲ್ಲ. ಆದರೆ ಕೆನ್ನೆ ಚಿರುಗಿಟ್ಟಿದ್ದು ಯಾಕೆ? ಮೈ ಸೋತಿದ್ದು ಯಾಕೆ? ಮಾಡದೆ ಇರೋದು ಹೇಳ್ಕೊತಾ ಇಲ್ಲ ಕಣೋ, ಮಾಡಿದ್ದು ಮಾಡ್ತಾ ಇರೋದು ಹೇಳ್ತಾ ಇದ್ದೀನಿ. ಇಷ್ಟು ಮಾಡಿ ಇಷ್ಟು ಅನ್ನಿಸ್ಕೊಂಡು ಬಾಯಿ ಮುಚ್ಕೊಂಡು ಬೇರೆ ಇರಬೇಕಾ ನಾನು? ನನ್ನ ದನಿ ತಗ್ಗಿಸಿದೆ. ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನನಗೆ ಮಗ ಬೇಕು, ನಾನು ನೋಡ್ಕೊಳ್ತೀನಿ ಅಂತ ಕೋರ್ಟ್ನಲ್ಲಿ ನಾನು ಡಿಕ್ಲೇರ್ ಮಾಡಿರೋದು. ನನ್ನ ಪರವಾಗಿ ನನಗಾಗಿ ನೀನು ಅವನನ್ನು ನೋಡ್ಕೊಳ್ತಾ ಇದೀಯಾ, ಅದು ನಮ್ಮಿಬ್ಬರ ಸಂಬಂಧ. ಆದರೆ ಶರ್ವಾಣಿಗೆ ಅದು ಅರ್ಥವಾಗಲ್ಲ. ರಾಜೀವ ಅಜ್ಜಿಯ ಸುಪರ್ದಲ್ಲಿದ್ದಾನೆ. ಅವನ ತಂದೆ ಅವನನ್ನು ನೋಡ್ಕೊಳ್ತಿಲ್ಲ. ಅಜ್ಜಿ ನೋಡ್ಕೊಳ್ಳೋದು ಸರಿ ಇಲ್ಲ ಎಂದು ಕೋರ್ಟಿಗೆ ಹೋದರೆ ಅವನತ್ತ ಕಣ್ಣರಳಿಸಿದೆ. ರಾಜೀವ ನಮ್ಮಿಂದ ದೂರವಾಗಬಹುದು. ನಮಗೆ ಅವನ ಮಾತು ಬೇಕಿರಲಿಲ್ಲ. ನನಗೆ ಆ ಮಾತು ಬಿಡು. ಆ ಜಿಜ್ಞಾಸೆ ದಾಟಿ ಬಂದಿದ್ದೇವೆ. ರಾಜೀವ ತಾಯಿಯ ಬಳಿ ಇರಬೇಕೋ ಇಲ್ಲ ನಮ್ಮ ಬಳಿ ಇರಬೇಕೋ, ಯಾರಿಗೆ ಅವನು ಸಿಗುತ್ತಾನೆ ಎಂದೆಲ್ಲ ಆತಂಕವಿತ್ತು. ವಂಶದ ಕುಡಿ ನಮ್ಮ ಬಳಿಯೇ ಇರಲಿ ಎಂಬ ಆಸೆ ಇತ್ತು. ಆದರೆ ನನಗೆ ಈಗ ಅನ್ನಿಸ್ತಾ ಇರೋದೇ ಬೇರೆ. ನನ್ನ ಆಸೆ ಅವಳ ಹಕ್ಕು, ನಿನ್ನ ಕರ್ತವ್ಯಕ್ಕಿಂತ ಹೆಚ್ಚಿನದು ಅವನ ಭವಿಷ್ಯ. ನಮ್ಮ ಆಸೆ, ಹಕ್ಕು, ಕರ್ತವ್ಯಗಳ ಜಿಜ್ಞಾಸೆಯಲ್ಲಿ ಅವನ ಭವಿಷ್ಯ ಮುಕ್ಕಾಗುತ್ತದೆ. ಅಜ್ಜಿ ಸಾಕಿದ ಮಗು ಶಿಸ್ತು ಕಲಿಯಲಿಲ್ಲ, ಏನೂ ಸಾಧಿಸಲಿಲ್ಲ ಎಂದು ಆ ಸೋಲಿನ ಹೊಣೆ ನನ್ನ ತಲೆಗೇರುತ್ತದೆ. ಇಲ್ಲ, ಸೋಲು ಗೆಲುವಿನ ಪ್ರಶ್ನೆ ಅಲ್ಲ, ರಾಜೀವಿನ ಬದುಕಿನ ಭವಿಷ್ಯದ ಪ್ರಶ್ನೆ. ವಾರವಿಡೀ ನಾನು ಓದಿಸಿ ಕಲಿಸಿ ದಂಡಿಸೋದು, ವಾರದಲ್ಲಿ 2 ದಿನ ಅವಳು ಅವನನ್ನು ತಿರುಗಾಡಿಸಿ ಕೇಳಿದ್ದು ಕೊಡಿಸಿ ಆತ್ಮೀಯಳಾಗೋದು, ಅವಳು ಒಳ್ಳೆಯವಳು ಅಂತ ಅವನಂದುಕೊಂಡು ಬಿಟ್ರೆ ಅಂತ ನೀನು ಅವನಿಗೆ ಬೇಕಾದ್ದು ಬೇಡದ್ದು ಎಲ್ಲ ತಂದು ಕೊಡೋದು. ಈ ಮಧ್ಯೆ ನಾನು ಕಲಿಸುವ ಶಿಸ್ತು ಮಣ್ಣು ಪಾಲಾಗುತ್ತೆ. ಅರಿಯದ ಮಗುವಿನ ದೃಷ್ಟಿಯಲ್ಲಿ ನಾನು ಕೆಟ್ಟವಳಾಗ್ತೇನೆ.
ಅವನ ಭವಿಷ್ಯ ಹಾಳಾಗುವುದು ಬೇಡ, ನಾನು ಕೆಟ್ಟವಳಾಗುವುದೂ ಬೇಡ. ವಾರದಲ್ಲಿ 2 ದಿವಸ ತಿರುಗಿಸುವ ಅವಳೇ ಉಳಿದ 5 ಶಾಲಾ ದಿನದಲ್ಲಿ ಶಿಸ್ತು ಕಲಿಸಿ ಓದಿಸಿ ಬರೆಸಲಿ. ನನಗೆ ಬೇಡ. ಹೃದಯ ಕಲ್ಲು ಮಾಡಿಕೊಂಡು ಹೇಳಿದೆ. ಮಗ ಮಂಕಾಗಿ ನಿಂತ. ಒಳಗಿನಿಂದ ಇವರು ಬಂದರು. ಮಾತು ಜಾಸ್ತಿ ಆಯ್ತು. ಮನೆಯ ಮಗುವನ್ನ ಬಿಟ್ಕೊಡೋದಿಕ್ಕೆ ನಾನು ಒಪ್ಪೋದಿಲ್ಲ. ಮಾಡುವುದು ಏನೂ ಇಲ್ಲ, ಮಾತನಾಡಲು ಏನು ಅನ್ನಬೇಕು. ಆದರೆ ನನ್ನ ಮಿತಿ ಮುಟ್ಟಿದ್ದೆ. ಕಲ್ಲಾಗಿತ್ತು ಹೃದಯ. ಆದರೆ ಗಂಟಲು ಕಂಗಳಲ್ಲ. ಬಾಯಿ ಬಿಟ್ಟರೆ ಗಂಟಲು ಉಬ್ಬಿ ದನಿ ಒಡೆಯುತ್ತದೆ. ಕಂಗಳಿಂದ ಕಂಬನಿ ಉಕ್ಕಿ ಹೊರಬರಲು ಕಟ್ಟೆ ಹಿಡಿದು ಕಾಯುತ್ತಿದೆ. ನನ್ನ ಸ್ವಾರ್ಥ ವ್ಯಾಮೋಹ ಮುಖ್ಯವಲ್ಲ, ರಾಜೀವನ ಭವಿಷ್ಯ ಮುಖ್ಯ. ಹಿಂದಿನಿಂದ ಪುಟ್ಟ ಕೈಗಳು ನನ್ನ ಸೊಂಟ ತಬ್ಬಿದಾಗ ಹಿಂತಿರುಗಿದೆ. ತಲೆ ಎತ್ತಿ ಬಟ್ಟಲು ಕಣ್ಗಳನ್ನು ಅರಳಿಸಿ ನನ್ನತ್ತ ನೋಡುತ್ತಿದ್ದ ರಾಜೀವ. ಮಲಗಿ ಬಿಟ್ಟಿರ್ಲಿಲ್ಲವೇ ಅವನು? ನನ್ನ ಯಾವ ಮಾತು ಕೇಳಿಸ್ಕೊಂಡ? ನನಗೆ ಬೇಡ ಎಂದಿದ್ದು ಕೇಳಿಸ್ಕೊಂಡನೆ. ಅಯ್ಯೋ, ಜೀವ ಹಿಡಿಯಾಯಿತು. ಅಜ್ಜಿ, ಏನಪ್ಪ ಕಂದ, ಏನು ನಿದ್ದೆ ಬರಲಿಲ್ವೇ? ಬಾಗಿ ಮೊಣಕಾಲೂರಿ ಕುಳಿತು ಅವನನ್ನು ಎದೆಗೆ ಅಪ್ಪಿಕೊಂಡೆ. ಬಿಟ್ಟಿರಬಲ್ಲೇನೆ ಇವನನ್ನು, ಆ ಶಕ್ತಿ ನನಗಿದೆಯೇ? ನನ್ನ ಎದೆಯಿಂದ ತಲೆ ಎತ್ತಿ ತನ್ನ 2 ಪುಟ್ಟ ಕೈಗಳಿಂದ ನನ್ನ ಕೆನ್ನೆ ಹಿಡಿದುಕೊಂಡ. ಈ ಸ್ಪರ್ಶ, ಇದು ಇಲ್ಲದೆ ಬದುಕಬಲ್ಲೇನೆ ನಾನು? ಅಜ್ಜಿ, ಸಾರಿ, ನಾನು ಇಲ್ಲೇ ಇರ್ತೀನಿ, ಹೋಮ್ವರ್ಕ್ ಮಾಡ್ತೀನಿ, ಓದ್ಕೋತೀನಿ, ಹಠ ಮಾಡಲ್ಲ. ಅಮ್ಮ ಬೇಕು ಅಂತ ಅಳಲ್ಲ. ಒನ್ ಡೇ ಮಾತ್ರ ಬರ್ತೀನಿ ಅಂತ ಅಮ್ಮಂಗೆ ಹೇಳ್ತೀನಿ. ನೀನು ಬಿಟ್ಟು ಹೋಗಲ್ಲ ಅಜ್ಜಿ, ಐ ಲವ್ ಯು. 8 ವರ್ಷದ ಮಗು ಇಷ್ಟು ಚೆನ್ನಾಗಿ ಮಾತಾಡಬಲ್ಲನೆ? ಹೇಳಿಕೊಟ್ಟವರು ಯಾರು? ಆ ದೇವರಲ್ಲದೆ ಇನ್ಯಾರು? ಯಾವ ತಡೆಯೂ ಇಲ್ಲದೆ ಕಂಬನಿ ಉಕ್ಕಿ ಹರಿಯಿತು. ರಾಜೀವನನ್ನು ತಬ್ಬಿಕೊಂಡು ಅತ್ತೆ. ನನ್ನ ಕಂಗಳಿಂದ ಕಂಬನಿ ಹರಿದು ಹೋಗಿ ಹೊಸ ಹೊಳಪು ಮೂಡಿತು ಕಂಗಳಲ್ಲಿ. ಗಂಡ ಮಗ ಇವರ್ಯಾರ ಕಂಗಳಲ್ಲಿ ಕಾಣದ ಆಶ್ವಾಸನೆಯನ್ನು ಅಂದು ನಾನು ಕಂಡೆ ಮೊಮ್ಮಗನ ಬಟ್ಟಲು ಕಂಗಳಲ್ಲಿ. ನಮಸ್ಕಾರ.